ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ತಾಲೂಕು ಆಡಳಿತದಿಂದ ಅದ್ದೂರಿಯಾಗಿ ನಡೆದ ಸಂವಿಧಾನ ದಿನಾಚರಣೆ. ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅದ್ದೂರಿಯಾಗಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಗಿದೆ. ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ರವರು ಮೆರವಣಿಗೆಗೆ ಚಾಲನೆ ಕೊಟ್ಟರು. ಮೆರವಣಿಗೆಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಜೊತೆಗೆ ರಾಷ್ಟ್ರಧ್ವಜವು ರಾರಾಜಿಸಿದ್ದವು. ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮೆರವಣಿಗೆಯ ನಂತರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ರವರು ಮಾತನಾಡಿ, ಇಂದು ಭಾರತದ ಸಂವಿಧಾನದ ದಿನಾಚರಣೆ. ವಿಶ್ವದಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಯೇ ಹೊಂದಿರುವ ನಮ್ಮ ದೇಶ ಇದು. ಈ ಪ್ರಜಾಪ್ರಭುತ್ವದ ಮೂಲಾಧಾರವೇ ನಮ್ಮ ದೇಶದ ಸಂವಿಧಾನ. 1949 ನವೆಂಬರ್ 26ರಂದು ಸಂವಿಧಾನವನ್ನು ಅಂಗೀಕರಿಸುವ ಮೂಲಕ ನಮ್ಮ ದೇಶವು ಸಂವಿಧಾನವನ್ನು ಅಳವಡಿಸಿಕೊಂಡು ಪ್ರಮುಖ ದಿನವಾಗಿದೆ. ಆದ್ದರಿಂದ ನವೆಂಬರ್ 26ರಂದು ಭಾರತದ ಸಂವಿಧಾನ ದಿನವನ್ನಾಗಿ ಆಚರಿಸಲಾಗಿದೆ. ಸಂವಿಧಾನದ ರಚನೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಶ್ರಮ, ತ್ಯಾಗ, ಅವರ ಹೋರಾಟವನ್ನು ಹಾಗೂ ಅವರ ಕೊಡುಗೆಗಳನ್ನು ನೆನೆಯುವ ಮೂಲಕ ಸಂವಿಧಾನದ ದಿನಾಚರಣೆಯನ್ನು ಆಚರಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಂಘದ ಸಂಸ್ಥೆಯ ಪದಾಧಿಕಾರಿಗಳು, ಶಾಲಾ ಮಕ್ಕಳು ಮತ್ತಿತರರು ಹಾಜರಾಗಿದ್ದರು. ಎಲ್ಲಿಂದ ನಮಗೆ ಸಂವಿಧಾನ ಬಂತು ಅಥವಾ ಹಕ್ಕುಗಳು ಎಲ್ಲಿಂದ ಬಂತು ಅಂತ ನಾವು ಮಾತಾಡಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ಈಗಾಗಲೇ ವೆಂಕಟರಮಣಪ್ಪ ಅವರು ತಿಳಿದಂಗೆ ಇದನ್ನ ಮ್ಯಾಗ್ನಾ ಕಾರ್ಟಾ ಆಫ್ ರೈಟ್ಸ್ ಅಂತ ಕರೀತಾರೆ. 1215ರಲ್ಲಿ ಯಾರು ಕಿಂಗ್ ಜಾನ್ ಅನ್ನೋರು ಅವರ ವಿರುದ್ಧ ಅಲ್ಲಿರುವಂತ ಸ್ಕಾಟ್ಲ್ಯಾಂಡ್, ಐರ್ಲೆಂಡ್ ಎಲ್ಲ ದೇಶದ ಒಂದು ಅಲ್ಲಿರುವಂತ ನೋಬಲ್ ಲಾರ್ಡ್ಸ್, ಫ್ಯೂಡಲ್ ಲಾರ್ಡ್ಸ್ ಅಂತ ಕರೀತಾರೆ. ಅವರೆಲ್ಲರೂ ಕೂಡ ದಂಗೆ ಎದ್ಬಿಡ್ತಾರೆ. ದಂಗೆ ಎದ್ದಾಗ ದೊಡ್ಡ ಯುದ್ಧ ನಡೆಯುತ್ತದೆ. ಆ ಯುದ್ಧಕ್ಕೆ ಅದನ್ನ ಒಂದು ಒಳ್ಳೆ ಸಮಯ, ಈ ಸಮಯನ ಉಪಯೋಗಿಸ್ಕೊಂಡು ನಮ್ಮ ಫ್ರಾನ್ಸ್ ನ ಫಿಲಿಪ್ ಅಂತ ಒಬ್ಬ ರಾಜ ಇರ್ತಾನೆ, ಆತ ದಾಳಿ ಮಾಡ್ತಾನೆ. ಆ ದಾಳಿ ಮಾಡಿದಾಗ ಈ ನೋಬಲ್ ಲಾರ್ಡ್ಸ್ ನೆಲ್ಲನ್ನು ಕರೆಸಿ ಜಾನ್ ಅಂತ ಒಬ್ಬ ಕಿಂಗ್ ಇದ್ದವರು ಹೇಳ್ತಾರೆ, ರಾಜ ನಾವೆಲ್ಲ ಒಟ್ಟಿಗೆ ಇಲ್ಲ ಅಂದ್ರೆ ನಾವು ಏನು ಫ್ರಾನ್ಸ್ ನ ದಾಳಿಗೆ ತುತ್ತಾಗ್ತೀವಿ ಅಂತ ಹೇಳಿದಾಗ ಇವರೆಲ್ಲ ಒಂದೇ ಒಂದು ಷರತ್ತು ಹೇಳ್ತಾರೆ, ನಾವು ಯುದ್ಧ ಮಾಡ್ತೀವಿ, ನಾವು ನಿಮ್ ಜೊತೆಗೆ ನಿಂತ್ಕೊಂತೀವಿ, ಆದ್ರೆ ನಮಗೆ ಆದಂತಹ ಈ ನೆಲದಲ್ಲಿ ಹುಟ್ಟಿರುವಂತಹ ಪ್ರತಿ ವ್ಯಕ್ತಿಗೂ ಕೂಡ
ತನ್ನದೇ ಆದಂತಹ ಹಕ್ಕುಗಳನ್ನ ಕೊಡಬೇಕು. ಈ ಒಂದು ಹಕ್ಕುಗಳನ್ನ ಕೊಟ್ರೆ ಮಾತ್ರ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಒಂದು ಷರತ್ತನ್ನ ಹಾಕ್ತಾರೆ. ಆ ಷರತ್ತನ್ನ ಹಾಕಿ ಅವರೆಲ್ಲ ಒಟ್ಟುಗೂಡಿಸಿ ಯಾರು ಫ್ರಾನ್ಸ್ ನ ಫಿಲಿಪ್ ಅಂತ ಒಬ್ಬ ರಾಜ ಇವ್ರ ಮೇಲೆ ಆಕ್ರಮಣ ಮಾಡ್ತಾನೆ, ಆತನನ್ನು ಸೋಲಿಸ್ತಾರೆ. ಅದಾದ ನಂತರ ಬಿಲ್ ಆಫ್ ರೈಟ್ಸ್ ಅಂತ 1215 ಕಿಂಗ್ ಜಾನ್ ಅಂತ ಒಬ್ಬ ರಾಜ ಅಲ್ಲಿರುವಂತ ಎಲ್ಲಾ ಪ್ರಜೆಗಳಿಗೂ ಕೂಡ ಒಂದು ಪ್ರೊಕ್ಲೇಮ್ ಮಾಡ್ತಾನೆ. ಅದನ್ನೇ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಅದನ್ನೇ ಈಗ ಅವ್ರು ಹೇಳಿದ್ದು. ಇದನ್ನ ನಮ್ಗೆ ಸಿಕ್ಕಿರುವಂತ ಎಲ್ಲ ಹಕ್ಕುಗಳ ಮೂಲ ಎಲ್ಲಿಂದ ಅಂದ್ರೆ 1215 ಸಿಕ್ಕಿರುವಂತದ್ದು. ಅದನ್ನೇ ಅವರು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ರು, ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದಾದ ನಂತರ ಈ ಬಿಲ್ ಆಫ್ ರೈಟ್ಸ್ ಪಾಸ್ ಆಗುತ್ತೆ. ಬಿಲ್ ಆಫ್ ರೈಟ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ಒಬ್ಬ ಮನುಷ್ಯ ಆತನ ಸ್ಥಾನಮಾನ, ಆತನ ಯಾವ ಮನೆಯಲ್ಲಿ ಹುಟ್ಟಿದಾನೆ, ಅಥವಾ ಆತನ ಶ್ರೀಮಂತಿಕೆ, ಆತನ ವಿದ್ಯೆ, ಆತನ ಜ್ಞಾನ ಯಾವುದಕ್ಕೂ ಸಂಬಂಧ ಇಲ್ಲದೆ ಆತ ಜಸ್ಟ್ ಜನಿಸಿದಾನೆ, ಅಥವಾ ಅವರು ಒಬ್ಬ ಮಹಿಳೆ ಆಗಿರ್ಬೋದು, ಅವರು ಜನಿಸಿದ್ದಾರೆ ಅಂತ ಒಂದು ಜನಿಸಿದ ತಕ್ಷಣ ಅವ್ರಿಗೆ ಸಿಗ್ಬೇಕಾಗಿರುವಂತಹ ಹಕ್ಕುಗಳೇನಿದೆ ಆ ಹಕ್ಕುಗಳನ್ನ ಬಿಲ್ ಆಫ್ ರೈಟ್ಸ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದರಲ್ಲಿ ಯಾವುದೇ ತಾರತಮ್ಯ ಇರೋದಿಲ್ಲ. ಎಲ್ಲಾ ಜನಗಳಿಗೂ ಕೂಡ ಎಲ್ಲರಿಗೂ ಒಂದು ಈಕ್ವಲ್ ರೈಟ್ಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂತ ಬಿಲ್ ಆಫ್ ರೈಟ್ಸ್. ಅಲ್ಲಿಂದ ಸ್ಟಾರ್ಟ್ ಆಗಿ ಈ ದಿನ ನಮಗೆ ಸಂವಿಧಾನ ನಮಗೆ ಬಂದಿದೆ. ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕುಗಳನ್ನ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ತುಂಬಾ ತಿಳ್ಕೊಂಡಿದ್ದೀರಾ. ಮಕ್ಕಳಿಗೆ ಇನ್ನ ತಿಳಿ ಹೇಳ್ಬೇಕಾದಂತ ತುಂಬಾ ಇದೆ, ಒಂದು ತಿಳಿ ಹೇಳೋಣ. ಅದಾದ ನಂತರ ನಮ್ಮ ಇವರು ಹೇಳ್ತಾ ಇದ್ರು 1943 ಬೆಂಗಾಲ ಎಲ್ಲರಿಗೂ ಗೊತ್ತಿದೆಯಲ್ಲ, ಮೊದಲು ಅನ್ಡಿವೈಡೆಡ್ ಬೆಂಗಾಲ್ ಅಂತ ಕರೀತಾ ಇದ್ರು. ಗೊತ್ತಿದೆಯಲ್ಲ ಬಂಗಾಳ ಅಂದ್ರೆ ಏನು ಅಂತ? ಬಂಗಾಳ ರಾಜ್ಯ ಗೊತ್ತಲ್ಲ, ವೆಸ್ಟ್ ಬೆಂಗಾಲ್ ಅಂತ. ಅದು ಅನ್ಡಿವೈಡೆಡ್ ಬೆಂಗಾಲ್ ಅಂತ ಇತ್ತು. ಈಸ್ಟ್ ಬೆಂಗಾಲ್ ಅಂಡ್ ವೆಸ್ಟ್ ಬೆಂಗಾಲ್ ಅಂತ. ಈ ಎರಡನ್ನು ಕೂಡ 1905 ಡಿವೈಡ್ ಮಾಡ್ತಾರೆ. ಯಾಕೆ ಅಂದ್ರೆ ಒಂದೇ ಬಂಗಾಳ ಇದ್ರೆ ಇವನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಹೇಳಿ ಬ್ರಿಟಿಷರು ಒಡೆದು ಆಳುವ ತತ್ವ ಅಂತ ಏನ್ ಹೇಳ್ತೀವಿ, ಡಿವೈಡ್ ಅಂಡ್ ರೂಲ್ ಅಂತ, ಅದನ್ನ 1905 ಮಾಡಿ ಎರಡನ್ನ ಸಪರೇಟ್ ಮಾಡ್ತಾರೆ. ಆಕ್ಚುಲ್ ಆಗಿ ನೀವು ಯೋಚನೆ ಮಾಡಿದ್ರೆ ಯಾವತ್ತಾದ್ರೂ ಯಾಕೆ ಪೂರ್ವದಲ್ಲಿರುವಂತ ಬೆಂಗಾಳನ್ನ ವೆಸ್ಟ್ ಬೆಂಗಾಲ್ ಅಂತ ಯಾಕೆ ಕರೀತಾರೆ ಅಂತ ಯಾರಾದ್ರೂ ಯೋಚನೆ ಮಾಡಿದಿರಾ? ಯೋಚನೆ ಮಾಡ್ಬೇಕಲ್ವಾ? ಯಾಕೆ ಈಗ ನೀವೇ ಯೋಚನೆ ಮಾಡಿದ್ರೆ ಪೂರ್ವದಲ್ಲಲ್ವಾ ಬಂಗಾಳ ಇರುವಂತದ್ದು, ಅದನ್ನ ಯಾಕೆ ವೆಸ್ಟ್ ಬೆಂಗಾಲ್ ಅಂತ ಕರೀತಾ ಇದ್ದಾರೆ, ಪಶ್ಚಿಮ ಬಂಗಾಳ ಅಂತ ಯಾಕೆ ಕರೀತಾ ಇದ್ದಾರೆ? ಯಾಕೆ ಅಂದ್ರೆ ಮೊದಲು ಒಂದೇ ಬಂಗಾಳ ಇದ್ದಾಗ ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳ ಅಂತ ಡಿವೈಡ್ ಮಾಡ್ತಾರೆ. ಪೂರ್ವ ಬಂಗಾಳ ಈಗ ಬಾಂಗ್ಲಾದೇಶ, ಪಶ್ಚಿಮ ಬಂಗಾಳ ನಮ್ಮ ಭಾರತದಲ್ಲಿರುವಂತದ್ದು. ಇವೆಲ್ಲ ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಎಷ್ಟು ನಿಮ್ಗೆ ಜ್ಞಾನ ಸಂಪಾದನೆ ಮಾಡ್ತೀರಾ, ಎಷ್ಟು ವಿದ್ಯೆ ತಿಳ್ಕೊಂತೀರಾ, ಎಷ್ಟು ವಿದ್ಯೆ ಓದ್ತೀರಾ, ಅಷ್ಟು ನೀವು ಕಾನ್ಫಿಡೆಂಟ್ ಆಗ್ತೀರಾ, ಅಷ್ಟು ನಿಮ್ಗೆ ಆತ್ಮಸ್ಥೈರ್ಯ ಬರುತ್ತೆ. ಯಾರನ್ನ ಯಾರಿಗೆ ಕ್ವಶನ್ ಮಾಡಬಹುದು, ಎಲ್ಲೇ ನಿಂತ್ಕೊಂಡು ಮಾತಾಡಬಹುದು. ಆ ಸಮಯದಲ್ಲಿ 1940 ಭೀಕರ ಬರಗಾಲ ಬರುತ್ತೆ. ಜನಗಳು ಏನಂತಾರೆ, ಈ ಬರಗಾಲದಿಂದ ಸಾಯುವಂತ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ಮತ್ತು ಅದರ ಸಮಸ್ತ ನಾಗರಿಕರಿಗೆ 1942 ಸ್ವತಂತ್ರ ಬಂತು. ಸ್ವತಂತ್ರ ಬಂದಾದ ನಂತರ ಯಾವ ರೀತಿ ಬದುಕಬೇಕು, ಸ್ವತಂತ್ರ ಬಂದ ತಕ್ಷಣ ನಾವೇ ಸ್ವತಂತ್ರ ಜೀವಿಗಳಲ್ವಾ, ಆ ಸ್ವತಂತ್ರನ ನಾವು ಪಡ್ಕೊಂಡು ಅದನ್ನ ಯಾವ ರೀತಿ ಆದ್ರೂ ನಾವು ನಡವಳಿಕೆಯನ್ನ ಇರ್ಬೋದು ಅಥವಾ ಹೆಂಗ್ ಬೇಕಾದ್ರೆ ಇರ್ಬೋದು, ನಮ್ಗೇನ್ ಸ್ವತಂತ್ರ ಬಂದಿದೆ ಅಂತೇಳಿ ನಾವು ಅಂದ್ಕೊಂಡಿದ್ರೆ ಅದಕ್ಕೋಸ್ಕರನೇ ಒಂದು ಸಂವಿಧಾನವನ್ನು ತರ್ತಾರೆ. ಯಾವುದೇ ಕ್ರಿಮಿಕೀಟಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಒಂದು ಜೈಲುಗಳಿಲ್ಲ, ಪೊಲೀಸ್ ಸ್ಟೇಷನ್ಗಳಿಲ್ಲ. ಆದ್ರೆ ಜನಗಳು ಮಾತ್ರ ಪೊಲೀಸ್ ಸ್ಟೇಷನ್ಗಳಿದೆ, ಒಂದು ಜೈಲುಗಳು ಇದಾವೆ. ಯಾಕೆ ಅಂತಂದ್ರೆ ಮನುಷ್ಯನ ನಡವಳಿಕೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಒಂದು ಭಾರತ ಸಂವಿಧಾನವನ್ನ ತರ್ತಾರೆ. ಭಾರತ ಸಂವಿಧಾನದಲ್ಲಿ ಎಲ್ಲ ಜಾತಿ ಜನಾಂಗದವರು, ಮತ ಪಂಥ ಎಲ್ಲ ಸೇರಿ ಒಗ್ಗಟ್ಟಾಗಿ ಸುಮಾರು 4675 ಕ್ಯಾಸ್ಟ್ಗಳು, 25,000 ಸಬ್ ಕ್ಯಾಸ್ಟ್ ಇರತಕ್ಕಂಥ ಈ ಭಾರತ ದೇಶದ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಭಾರತ ಅಂತಂದ್ರೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಸ್ಯ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತಿ ಯತ್ರ ಸಂಸ್ಕೃತಿ. ಅಂದ್ರೆ ಉತ್ತರದ ಹಿಮಾಲಯ ಪರ್ವತ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥವ್ರು ನಾವು ಭಾರತೀಯರು, ಭಾರತ ದೇಶದ ಪ್ರಜೆಗಳು. ಅದಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವ ಧರ್ಮ ಸ್ವಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಭಾರತದ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದನ್ನ ರಚನೆ ಮಾಡಿದ್ದಾರೆ. ಆ ರಚನೆ ಮಾಡೋಕ್ಕಿಂತ ಮೊದಲು ಪೂರ್ವದಲ್ಲಿ ಏನಾಯ್ತು ಅಂತ ಹೇಳಿದ್ರೆ 1-2 ಘಟನೆ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಕೇರಳದಲ್ಲಿ ಇಳುವ ಜನಾಂಗಕ್ಕೆ ಸೇರಿರ್ತಕ್ಕಂಥ ಮಹಿಳೆಯರಿಗೂ ಮತ್ತು ಪುಲಿಯ ಜನಾಂಗಕ್ಕೆ ಸೇರಿರ್ತಕ್ಕಂಥ ಮಹಿಳೆಯರಿಗೆ ಸೊಂಟದಿಂದ ಮೇಲ್ಗಡೆ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ಬಟ್ಟೆಯನ್ನು ತೊಡಲಿಕ್ಕೆ ಅವಕಾಶ ಇರಲಿಲ್ಲ. ಅಲ್ಲಿ ಮಹಾರಾಜರು 1803 ಒಬ್ಬರು
ತಿರುವಾಳ್ ಬಲರಾಮ ವರ್ಮ ಅಂತ ಹೇಳಿ ಒಬ್ಬ ರಾಜ ಆಳ್ತಾ ಇದ್ರು. ಆ ರಾಜನ ಕಾಲದಲ್ಲಿ ಹೆಣ್ಮಕ್ಳಿಗೆ ಆ ರೀತಿ ಇತ್ತು, ಅಂದ್ರೆ ಸೊಂಟದ ಮೇಲ್ಗಡೆ ಇರ್ತಕ್ಕಂತ ಭಾಗನ ಯಾವುದೇ ರೀತಿ ಬಟ್ಟೆಯಲ್ಲಿ ಮುಚ್ಕೊಳ್ಬಾರ್ದು ಅಂತ ಹೇಳಿ. ಸೊ ಅದಕ್ಕೆ ಅಲ್ಲಿ ಒಬ್ಬ ನಂಗಲಿ ಅಂತೇಳಿ ಒಬ್ಬ ಹುಡುಗಿ, ಅವಳು ತನ್ನ ಮಾನನ ಮುಚ್ಕೊಳ್ಳೋದಕ್ಕೆ ಬಟ್ಟೆನ ಮುಚ್ಕೊಂಡು ಹೋಗ್ತಾಳೆ. ಆ ಮುಚ್ಕೊಂಡು ಹೋದಾಗ ಅವರಲ್ಲಿ ಒಂದು ರಾಜರು ಏನೇನಿರ್ತಾರೆ ಅಂತಂದ್ರೆ ಒಂದು ಶಾಸನ ಹೊರಡಿಸಿರ್ತಾರೆ. ಅಲ್ಲಿ ಯಾವುದೇ ಒಂದು ಈ ಜನಾಂಗಗಳಿಗೆ ಸೇರ್ತಕ್ಕಂಥ ಹೆಣ್ಮಗಳು ಬಟ್ಟೆಯನ್ನು ಮುಚ್ಕೊಂಡು ಹೋದ್ರೆ ಅವರಿಗೆ ತೆರಿಗೆನ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಆ ತೆರಿಗೆನ ವಿಧಿಸ್ಬೇಕು ಅಂತೇಳಿ ಗ್ರಾಮ ಸಹಾಯಕರಿಗೆ ಕಳಿಸ್ತಾರೆ. ಆ ನಂಗಲಿಯನ್ನ ಹುಡುಗಿ ಮನೆ ಹತ್ರ ಹೋಗಿ ಆ ಗ್ರಾಮ ಸಹಾಯಕರು ನೀವು ಎದೆ ಮೇಲೆ ಬಟ್ಟೆ ಹಾಕೊಂಡಿದ್ದೀರಿ, ಅದಕ್ಕೋಸ್ಕರ ನೀವು ತೆರಿಗೆ ಕಟ್ಟಬೇಕು ಅಂತ ಕೇಳಿದಾಗ ಆ ಹುಡುಗಿ ಏನ್ ಮಾಡ್ತಾರೆ ಅಂದ್ರೆ ಮನೆ ಒಳಗಡೆ ಹೋಗಿ ಅರ್ಥವಾದ ಚಾಕುವನ್ನು ತಗೊಂಡು 2 ಎದೆ ಭಾಗಗಳನ್ನ ಕಟ್ ಮಾಡಿ ಬಾಳೆಯಲ್ಲಿ ಎತ್ಕೊಂಡ್ಬಂದು ಅವನಿಗೆ ಕೊಡ್ತಾಳೆ, ಇದೇ ನನ್ನ ತೆರಿಗೆ ತಗೊಂಡು ಹೋಗುವಂತ. ಸೊ ಆ ರೀತಿ ಆದಾಗ ಅವನು ಎದುರ್ಕೊಂಡು ಓಡೋಗ್ಬಿಡ್ತಾನೆ. ಆಗ ಅವನ ಗಂಡನಾಗ್ತಕ್ಕಂತ ಚಿಂತನೆ ಇರ್ತಾನೆ, ಅಂದ್ರೆ ಸತಿ ಸಹಗಮನ ಪದ್ಧತಿ ಅಂತ ಕೇಳಿದಾರಲ್ಲ, ಇಲ್ಲಿ ಪತಿ ಸಹಗಮನ ಆಗುತ್ತೆ. ಆ ಹೆಣ್ಣು ಮಗಳ ಜೊತೆಯಲ್ಲಿ ಅವಳು ರಕ್ತಸ್ರಾವದಿಂದ ತೀರ್ಕೊಳ್ತಾಳೆ. ಆ ತೀರ್ಕೊಂಡಾಗ ಅವನು ಕೂಡ ಅವಳ ಚಿತೆಯಲ್ಲಿ ಬೆಂದು ಸೊಪ್ಪಂತಾರೆ. ಯಾಕಂತಂದ್ರೆ ಯಾವತ್ತೂ ಮರಿಬಾರ್ದು, ಇತಿಹಾಸ ಮರೆದವ್ರು ಇತಿಹಾಸನ ಸೃಷ್ಟಿ ಮಾಡಕ್ಕಾಗೋದಿಲ್ಲ ಅಂತ ಹೇಳಿ. ಸೊ ಅಂತ ಒಂದು ಆ ಜನಾಂಗದಲ್ಲಿ ಅಂತ ಒಂದು ಬದುಕಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗದ ಕ್ಯಾಸ್ಟ್ಗಳು, ಅಂದ್ರೆ ಅಸ್ಪೃಶ್ಯರು ಅವಾಗ ಏನಿದ್ರು ಅಂತವ್ರನ್ನ ಅನ್ಟಚಬಲ್ಸ್ ಅಂತೇಳಿ ಮುಟ್ಸ್ಕೊಳ್ತಾರೆ. ಸೊ ಇಂಥ ಇದರಲ್ಲಿ ಅದೇ ಒಂದು ಈಳುವ ಕ್ಯಾಸ್ಟ್ ಅಲ್ಲಿ ಇರ್ತಕ್ಕಂಥವ್ರು ಮತ್ತೆ ಪುಲಿಯ ಜನಾಂಗದಲ್ಲಿ ಸೇರಿರ್ತಕ್ಕಂಥವ್ರು ದಾಕ್ಷಾಯಿಣಿ ವೇಲಾಯುಧನ್ ಅಂತ ಹೇಳಿ. ಸೊ ದಾಕ್ಷಾಯಿಣಿ ವೇಲಾಯುಧನ್ನು ಮೊಟ್ಟ ಮೊದಲ ರೌಕ್ಯ ತಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಜನಾಂಗದ ಮಹಿಳೆ. ಹೆಂಗಿರ್ತದೆ ಯೋಚನೆ ಮಾಡಿ, ಮೊಟ್ಟ ಮೊದಲ ರೌಕ್ಯ ತಟ್ಟಿರ್ತಕ್ಕಂಥ ಮಹಿಳೆ ಮತ್ತು ಮೊಟ್ಟ ಮೊದಲ SLC ಪಾಸ್ ಆಗಿರ್ತಕ್ಕಂಥ ಅಸ್ಪೃಶ್ಯ ಮಹಿಳೆ. ಅವಳು ಡಿಗ್ರಿ ಕೂಡ ಮಡ್ರಾಸ್ ಅಲ್ಲಿ ಪಾಸ್ ಮಾಡ್ಕೊಡ್ತಾಳೆ. ವೇಲಾಯುಧನ್ ಅವ್ರ ಜೊತೆ ಮದುವೆ ಆಗ್ತದೆ, ಅವರು MP ಆಗ್ತಾರೆ. ಸೊ ಇಂಥ ಮಹಿಳೆ ಭಾರತ ಸಂವಿಧಾನದ ಕರಡು ರಚನಾ ಸಭೆಯಲ್ಲಿ ಅವರು ಕೂಡ ಅಲ್ಲಿ ಭಾಗವಹಿಸ್ತಾರೆ. 15 ಜನ ಮಹಿಳೆಯರು, 15 ಜನ ಮಹಿಳೆಯರಲ್ಲಿ ನಮ್ಮ ದಾಕ್ಷಾಯಿಣಿ ವೇಲಾಯುಧನ್ ಅಂತವ್ರು ಕೂಡ ಆ ಸಂವಿಧಾನ ರಚನಾ ಸಭೆಯಲ್ಲಿ ಇರ್ತಾರೆ. ಸೊ ಇವೆಲ್ಲ ಇತಿಹಾಸಗಳು. ಸೊ ಇತಿಹಾಸ ಅದಕ್ಕೆ ನಾವೇನು ಅಂತಂದ್ರೆ ಇಷ್ಟು ಜನ ಯೂತ್ಸ್ ಇದೀವಿ, 35 ವರ್ಷ ಒಳಗಡೆ ಇರ್ತಕ್ಕಂಥವ್ರು 65% ನಾವು ಯುವಕರಿದ್ದೀವಿ. ಭಾರತ ದೇಶದಲ್ಲಿ 147 ಕೋಟಿ ಜನಸಂಖ್ಯೆ, ಪ್ರಪಂಚದ ಜನಸಂಖ್ಯೆ 850 ಕೋಟಿ, ಅದರಲ್ಲಿ 147 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದ ನಾವು ಅತ್ಯಂತ ಯುವಕರೇ ಇದ್ದೀವಿ. ಅದಕ್ಕೆ ಹೇಳ್ತಕ್ಕಂಥದ್ದನ್ನ 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಸಿಂಧುವಿದ್ದರೆ, ಗಂಗೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ಗಣ ಪರಂಪರೆ ಇದ್ದರೆ, ವೇದವಿದ್ದರೆ ಏನು ಸಾರ್ಥಕ, ಮನೆಯ ಮಕ್ಕಳೇ ನಿದ್ರಿಸುತ್ತಿರುವಾಗ ಅಂತೇಳಿ. ಅಂದ್ರೆ ನಾವೆಲ್ಲ ಇನ್ನು ನಿದ್ದೆ ಮಾಡ್ತಾ ಇದೀವಿ. ಇನ್ನು ಸ್ವತಂತ್ರ ಬಂದಿದೆ, ನಮ್ಗೆ ಸಂವಿಧಾನ ಬಂದು 76 ವರ್ಷ 74 ವರ್ಷ ಆಗಿದೆ. ಸೊ ನಾವಿನ್ನು ನಿದ್ದೆ ಮಾಡ್ತಾನೆ ಇದೀವಿ. ಅಂದ್ರೆ ಎದ್ದೇಳ್ಬೇಕು, ನಮ್ಮ ಭವಿಷ್ಯತನ್ನು ರೂಪಿಸ್ಕೊಳ್ಬೇಕು. ಸೊ ಇದರಲ್ಲಿ ರಾಷ್ಟ್ರ ಲಾಂಛನ ಅಂತ ಬರುತ್ತೆ. ಸಂವಿಧಾನದ ಬಗ್ಗೆ, ಸಂವಿಧಾನ ಯಾವ ರೀತಿ ರಚನೆ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಆದ್ರೆ ನಿಮ್ ಕೈಲಿ ಇರ್ತಕ್ಕಂಥ ಒಂದು ಪೀಠಿಕೆ ಇದೆಯಲ್ಲ, ಎಲ್ಲ ಕೈಯಲ್ಲಿ ಇದೆಯಲ್ಲ, ಇದರಲ್ಲಿ ನೀವು ಪರಿಶೀಲನೆ ಮಾಡಿದಾಗ 4 ದಿಕ್ಕುಗಳಲ್ಲಿ 4 ಚಿಹ್ನೆಗಳಿದಾವೆ. ಏನಂತ ಹೇಳ್ಬೋದು ಯಾರಾದ್ರೂ? ಕಾರ್ನರ್ ಅಲ್ಲಿ ಕಾಣಿಸ್ತಾ ಇದೆಯಾ? ಒಬ್ರು ಬಲಗಡೆ ಭಾಗದಲ್ಲಿ ಒಂದು ಆನೆ ಇದೆ, ಅದ್ರ ಕೆಳಗಡೆ ಒಂದು ಕುದುರೆ ಇದೆ, ಒಂದು ಸಿಂಹ ಇದೆ, ಒಂದು ಎತ್ತಿದೆ. ಕಾಣಿಸ್ತಾರೆಯಾ? ಸೊ ಈ ಸಂವಿಧಾನ ಪೀಠಿಕೆಯನ್ನ ಸಂವಿಧಾನ ರಚನೆ ಆದ ನಂತರ ಇದನ್ನ ಒಬ್ರು ಇವರು ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಶಾಸ್ತ್ರೀಕೇತನ ಒಂದು ಯೂನಿವರ್ಸಿಟಿ ನಡೆಸ್ತಾ ಇರ್ತಾರೆ, ವಿಶ್ವವಿದ್ಯಾಲಯ. ಅದರಲ್ಲಿ ಎಲ್ಲ ಕಲಾವಿದರು ಇರ್ತಾರೆ. ಆ ಕಲಾವಿದರಲ್ಲಿ ಆಚಾರ್ಯ ನಂದಲಾಲ್ ಬೋಸ್ ಅಂತೇಳಿ, ಆಚಾರ್ಯ ನಂದಲಾಲ್ ಬೋಸ್ ಅವರ ಶಿಷ್ಯಂದರು ಈ ಪೀಠಿಕೆಯನ್ನ ಸುಂದರವಾಗಿ ಬರೀತಾರೆ. ಇದರಲ್ಲಿ ಸುಂದರವಾಗಿ ಬಂದಿರ್ತಕ್ಕಂಥವ್ರು ನಮ್ಗೆ ಬಿಯೋಹರ್ ರಾಮ್ ಮನೋಹರ್ ಸಿನ್ಹಾ ಅಂತೇಳಿ ಸುಂದರವಾಗಿ ನಮ್ಗೆ ಈ ರೀತಿ ಬರ್ಕೊಟ್ಟಿರ್ತಕ್ಕಂಥವ್ರು, ಅವ್ರ ಕೈಯಲ್ಲಿ ಬರವಣಿಗೆಯಲ್ಲಿ ಬರೀತಕ್ಕಂಥವ್ರು. ಒಳಗಡೆ ಪೀಠಿಕೆ ಇದೆಯಲ್ಲ, ಇದು ಕನ್ನಡದಲ್ಲಿದೆ, ಇಂಗ್ಲಿಷ್ ಅಲ್ಲಿ ಮತ್ತೆ ಹಿಂದಿಯಲ್ಲಿ ಇರ್ತಕ್ಕಂಥದ್ದು ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜದ ಅಂತ ಹೇಳ್ಬಿಟ್ಟು ಬರೀತಾರೆ. ಸೊ ಅವರು ಕ್ಯಾಲಿಗ್ರಫಿ ಇದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಅವರನ್ನು ಕರೆದು
ಸಂವಿಧಾನವನ್ನ ನಾವು ಕರಡು ರಚನೆಯನ್ನ ಮಾಡಿದೀವಿ. ಈ ಸಂವಿಧಾನವನ್ನ ಬ್ಯೂಟಿಫುಲ್ ಆಗಿ ಬರಿಬೇಕು, ಸುಂದರವಾಗಿ ಬರಿಬೇಕು, ತಮ್ಮ ಕೈಯಿಂದ ಬರಿಬೇಕು ಅಂತ ಹೇಳಿದ್ರೆ ಅವ್ರ ಟೈಪ್ ರೈಟಿಂಗ್ ಯಾವ್ದು ಇರಲಿಲ್ಲ, ಬಟ್ ಕೈಯಿಂದ ಬರಿಬೇಕು ಅಂತ ಹೇಳಿ ಒಪ್ಕೊಳ್ತಾರೆ. ಪ್ರೇಮ್ ಬಿಹಾರಿ ನಾರಾಯಣ್ ರಾಯಜದ ಅಂತೇಳಿ. ಸೊ ಅವರು ಸ್ಯಾಲ್ರಿ ಎಷ್ಟು ಬೇಕು ಕೇಳಿ ಸ್ಯಾಲ್ರಿ ಕೊಡ್ತೀವಿ ಅಂತೇಳಿ ಜವಾಹರ್ಲಾಲ್ ನೆಹರು ಹೇಳ್ತಾರೆ. ಅವರು ಪ್ರೇಮ್ ಬಿಹಾರಿ ನಾರಾಯಣ್ ರಾಯಜದ ಏನಂತಂದ್ರೆ, ನನ್ಗೆ ಸ್ಯಾಲ್ರಿ ಬೇಕಾಗಿಲ್ಲ, ಸಂವಿಧಾನವನ್ನ ನಾನೆಲ್ಲ ಬರ್ಕೊಡ್ತೀನಿ, ಬರ್ಕೊಟ್ಟಾದ್ಮೇಲೆ ನನಗೆ ಆ ಕೆಳಗಡೆ ಎಲ್ಲಾ ಪುಟಗಳಲ್ಲೂ ಪ್ರತಿ ಪುಟದಲ್ಲೂ ನಾನೊಂದು ಛೋಟ ಸೈನ್ ಹಾಕೋದಕ್ಕೆ ನಾನು ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು. ನೀವು ಒರಿಜಿನಲ್ ಸಂವಿಧಾನ ತೆಗೆದು ನೋಡಿದಾಗ ಆ ಒರಿಜಿನಲ್ ಸಂವಿಧಾನದಲ್ಲಿ ಪ್ರೇಮ್ 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 ಅಂತ ಪ್ರತಿ ಪುಟದಲ್ಲೂ ಇರುತ್ತೆ. ಅಂದ್ರೆ ಪ್ರೇಮ್ ಬಿಹಾರಿ ನಾರಾಯಣ್ ರಾಯಜದ ಅಂತೇಳಿ ಅವ್ರ ತಾತನ ಹೆಸರು ಮತ್ತೆ ಅವರ ಹೆಸರು ಸೇರಿಸಿ ಬಂದಿರ್ತಾರೆ. ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಅವಾಗ ಏನ್ ಹೇಳ್ಬೋದಾಗಿತ್ತು, ನಾನ್ ಸಂವಿಧಾನ ರಚನೆ ಮಾಡಿರ್ತಕ್ಕಂಥದ್ದು, ಇವ್ರು ಯಾರೋ ಬಂದು ಛೋಟ ಸೈನ್ ಹಾಕೊಟ್ರೆ ಹೆಂಗೆ ಅಂತೇಳಿ. ಲಾಸ್ಟ್ ಅಲ್ಲಿ ಎಲ್ರು ಆ ಸಂವಿಧಾನ ಚೆನ್ನಾಗಿ ಬಂದಿರುತ್ತೆ ಕೇಳಿ, ವಿಶ್ವಕ್ಕೆ ನಾವು ಮನುಷ್ಯರು ಅಂತ ಹೇಳಿ, ಮನುಷ್ಯರು ವಿಶ್ವ ಶಾಂತಿಯನ್ನ ಸಂದೇಶ ಮಾಡ್ತಕ್ಕಂಥ ಒಂದು ಸಂವಿಧಾನ ಬರೆದುಕೊಟ್ಟಾದ್ಮೇಲೆ 284 ಜನ ಆ ಸಂವಿಧಾನದ ಕಡೆಯಲ್ಲಿ ಅವರು ಸಹಿಗಳನ್ನು ಮಾಡ್ತಾರೆ. ಸೊ ಮಾಡಿ ಅದನ್ನ ಅರ್ಪಣೆ ಮಾಡ್ತಾರೆ. ಅರ್ಪಣೆ ಮಾಡಿರ್ತಕ್ಕಂಥ ದಿನಾನೇ ಇವತ್ತು ಸಂವಿಧಾನ ದಿನಾಚರಣೆ ನಾವು ಅಂಗೀಕಾರ ಮಾಡತಕ್ಕಂಥ, ಜಾರಿಗೆ ಬರ್ತಕ್ಕಂಥದ್ದು 1950 ಜನವರಿ 26ನೇ ತಾರೀಕು. ಸೊ ನಾನು ನಿಮ್ಗೆ ಈ ಚಿತ್ರಗಳ ಬಗ್ಗೆ ಹೇಳಿದೆ. ಈ ಚಿತ್ರ Subscribe to my channel. Subscribe to my channel.